ನಮಸ್ಕಾರ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ತಿಂಗಳಿಗೆ 60,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸ ಇದಾಗಿದೆ. ಇದಕ್ಕೆ ನೀವು 12th ಡಿಪ್ಲೊಮೊ ಡಿಗ್ರಿ ಈ ಥರ ಏನೇ ವಿದ್ಯಾರ್ಹತೆ ಮಾಡಿದ್ರೂ ಎಲ್ಲದಕ್ಕೂ ಜಾಬ್ ಇದೆ. ಇದಕ್ಕೆ ಎಲ್ಲಿ ಜಾಬ್ ಖಾಲಿ ಇರುತ್ತೆ, ಉದ್ಯೋಗ ಸ್ಥಳ ಏನಿದೆ, ಅಪ್ಲಿಕೇಶನ್ ಹೇಗೆ ಹಾಕ್ಕೋಬೇಕು, ಯಾವ್ಯಾವ ಹುದ್ದೆಗೆ ಏನೇನು ವಿದ್ಯಾರ್ಹತೆ ಇದೆ, ಯಾವ್ಯಾವ ಹುದ್ದೆಗೆ ಎಷ್ಟು ವಯೋಮಿತಿ ಇದೆ, ಇದೆಲ್ಲದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೇನ್ರಿ? ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿದಿನನೂ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ ಡೀಟೇಲ್ಸ್ ತಿಳ್ಕೊಬಹುದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿ ನೀವು ಹಾಕ್ಕೋಬಹುದು. ವಿಡಿಯೋನ ಶುರು ಮಾಡೋಣ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಹೇಳಿದ್ರೆ ಭಾರತೀಯ ಪರಮಾಣು ವಿದ್ಯುತ್ ನಿಗಮದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. 391 ಹುದ್ದೆ ಖಾಲಿ ಇರುತ್ತೆ. ಕರ್ನಾಟಕದಲ್ಲಿ ಕೈಗಾದಲ್ಲಿ ಖಾಲಿ ಇದೆ, ಮತ್ತೆ ಅಖಿಲ ಭಾರತದಲ್ಲಿ ಕೂಡ ಖಾಲಿ ಇರುತ್ತೆ. ಈ ಹುದ್ದೆ ಯಾವ್ಯಾವುದು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಹುದ್ದೆ, ಸ್ಟೈಫಂಡ್ ಟ್ರೈನಿ ಹುದ್ದೆ, ಇದಿಷ್ಟು ಹುದ್ದೆಗಳು ಖಾಲಿ ಇರುತ್ತೆ. ಬೇರೆ ಬೇರೆ ಹುದ್ದೆ ಇದೆ, ಯಾವ್ಯಾವುದು ಅಂತ ತಿಳಿಸ್ಕೊಡ್ತೀನಿ ಮುಂದೆ. ಸ್ಯಾಲ್ರಿ 24,000 ರೂಪಾಯಿಂದ ಹಿಡಿದು 68,697 ರೂಪಾಯಿ. ಗೊತ್ತಾಯ್ತಲ್ಲ? 24,000 ರೂಪಾಯಿಂದ 68,697 ಇದು ತಿಂಗಳಿಗೆ ಆಗಿರುತ್ತೆ ಸ್ಯಾಲ್ರಿ. ನೆಕ್ಸ್ಟು ಯಾವ್ಯಾವ ವೇಕೆನ್ಸಿ ಎಷ್ಟೆಷ್ಟಿದೆ ಅಂತ ತಿಳ್ಕೊಳ್ಳೋದಾದ್ರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆ 45 ಖಾಲಿ ಇದೆ. ಸ್ಟೈಫಂಡ್ರಿ ಟ್ರೈನಿ ಆರ್ ಸೈಂಟಿಫಿಕ್ ಅಸಿಸ್ಟೆಂಟ್ ST/SA ಹುದ್ದೆ 82 ಇದೆ. ಸ್ಟೈಫಂಡ್ರಿ ಟ್ರೈನಿ ಟೆಕ್ನಿಷಿಯನ್ ಹುದ್ದೆ 226 ಇದೆ. ಅಸಿಸ್ಟೆಂಟ್ ಗ್ರೇಡ್ 1 HR ಡಿಪಾರ್ಟ್ಮೆಂಟ್ನಲ್ಲಿ 22 ಹುದ್ದೆ ಇದೆ. ಅಸಿಸ್ಟೆಂಟ್ ಗ್ರೇಡ್ 1 ಫೈನಾನ್ಸ್ ಅಂಡ್ ಅಕೌಂಟ್ಸ್ನಲ್ಲಿ 4 ಹುದ್ದೆ ಖಾಲಿ ಇದೆ. ಅದೇನಾದರೂ ಅಸಿಸ್ಟೆಂಟ್ ಗ್ರೇಡ್ 1 C&MM ನಲ್ಲಿ 10 ಹುದ್ದೆಗಳು ಖಾಲಿ ಇರುತ್ತೆ. ನರ್ಸ್ ಹುದ್ದೆ ಕೂಡ ಖಾಲಿ ಇದೆ. ನರ್ಸ್ A ಹುದ್ದೆ 1 ಖಾಲಿ ಇದೆ. ಟೆಕ್ನಿಷಿಯನ್ C ಅಂದರೆ ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆ 1 ಖಾಲಿ ಇದೆ. ಟೋಟಲ್ 391 ಹುದ್ದೆ ಖಾಲಿ ಇರೋದು. ನೆಕ್ಸ್ಟ್ ವಯೋಮಿತಿಯ ಡೀಟೇಲ್ಸ್, ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿರಿ. ನಮಗೂ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋ, ಈ ಚಾನಲ್ ಎಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇವಾಗ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ. ಸೈಂಟಿಫಿಕ್ B ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ. ಸ್ಟೈಫಂಡ್ರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 25 ವರ್ಷ. ಸ್ಟೈಫಂಡ್ರಿ ಟ್ರೈನಿ ಟೆಕ್ನಿಷಿಯನ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 24 ವರ್ಷ. ಅಸಿಸ್ಟೆಂಟ್ ಗ್ರೇಡ್ 1 HR F&A ಫೈನಾನ್ಸ್ ಅಂಡ್ ಅಕೌಂಟ್ಸ್ ಅಸಿಸ್ಟೆಂಟ್ ಗ್ರೇಡ್ 1 C&MM ಹುದ್ದೆಗೆ ಮಿನಿಮಮ್ 21 ವರ್ಷ, ಮ್ಯಾಕ್ಸಿಮಮ್ 28 ವರ್ಷ. ನರ್ಸ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 30 ವರ್ಷ. ಟೆಕ್ನಿಷಿಯನ್ ಅಂದರೆ ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 25 ವರ್ಷ. ಆದರೆ ಕೆಲವೊಂದು ಕ್ಯಾಟಗರಿಯವರಿಗೆ ವಯೋಮಿತಿಯ ಸಡಿಲಿಕೆ ಕೊಟ್ಟಿರ್ತಾರೆ. ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಅದೇ ಏನಾದರೂ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಅಂಥವರಿಗೆ 5 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ನೀವೇನಾದರೂ PWBD ಕ್ಯಾಂಡಿಡೇಟ್ಸಾ ಅಂದರೆ ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ ಆಗಿ ಜನರಲ್ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಅದೇ ಏನಾದರೂ PWD ಕ್ಯಾಂಡಿಡೇಟ್ಸ್ ಆಗಿ OBC ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿದ್ರೆ ನಿಮಗೆ 13 ವರ್ಷಗಳ ಸಡಿಲಿಕೆ ಇದೆ. ಅದೇ PWBD SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ 15 ವರ್ಷಗಳ ಸಡಿಲಿಕೆ ಇದೆ. ಅಂದರೆ ಇಲ್ಲಿ ಈಗ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ಆಗ್ತಾ ಇದ್ದೀರಾ ಅಂದ್ಕೊಳ್ಳಿ, ಇಲ್ಲಿ 30 ಇದೆ ಅಲ್ವಾ. PWBD SC/ST ಆಗಿದ್ರೆ 30 + 15 ಅಂತ ಹೇಳಿದ್ರೆ 45 ವರ್ಷದವ್ರ ತನಕನೂ ಅರ್ಜಿ ಹಾಕ್ಕೋಬಹುದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ SC/ST PWBD ವುಮೆನ್ ಕ್ಯಾಂಡಿಡೇಟ್ಸು, ಎಕ್ಸ್ ಸರ್ವಿಸ್ ಮೆನ್ನು, DOD PKIA ಫೀಮೇಲ್ ಅಪ್ಲಿಕೆಂಟ್ಸು ಮತ್ತು ಎಂಪ್ಲಾಯಿ ಆಫ್ NPCIL ಅಂದರೆ ಪರಮಾಣು ಭಾರತೀಯ ನಿಗಮ ಹೇಳಿದ್ವಲ್ಲ, ಅಲ್ಲಿ ಮುಂಚೆ ಕೆಲಸ ಮಾಡ್ತಿರೋರಿಗೆ ಮತ್ತು ಇದಿಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ ಅಪ್ಲಿಕೇಶನ್ ಫೀಸೇ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಅರ್ಜಿಯನ್ನು ಹಾಕ್ಕೋಬಹುದು. ಗೊತ್ತಾಯ್ತಲ್ಲ?
ಆದರೆ ಬೇರೆ ಕ್ಯಾಟಗರಿ ಅಂದರೆ ಜನರಲ್ OBC EWS ಕ್ಯಾಂಡಿಡೇಟ್ಸ್ ಆಗಿದ್ರೆ ₹150 ಪೇ ಮಾಡಬೇಕಾಗುತ್ತೆ. ಇದು ಯಾವ ಹುದ್ದೆಗೆ ಅಂತ ಹೇಳಿದ್ರೆ ಸೈಂಟಿಫಿಕ್ ಅಸಿಸ್ಟೆಂಟು ಮತ್ತು ಸ್ಟೈಫಂಡ್ರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ನರ್ಸ್ ಪೋಸ್ಟ್ಗಳಿಗೆ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಬೇರೆ ಇನ್ನೆಲ್ಲ ಹುದ್ದೆಗಳಿಗೆ ಇಲ್ಲಿ ಹೇಳಿದ್ನಲ್ಲ ಇದಿಷ್ಟು ಹುದ್ದೆ ಬಿಟ್ಟು ಬೇರೆ ಎಲ್ಲ ಹುದ್ದೆಗಳಿಗೂ ಅರ್ಜಿ ಶುಲ್ಕ ₹100 ಇದೆ. ಇದಕ್ಕೂ ಕೂಡ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ವಿವರ ತಿಳ್ಕೊಳ್ಳೋಣ. ಪ್ರಿಲಿಮಿನರಿ ಟೆಸ್ಟ್ ಇರುತ್ತೆ, ಅದಾದ ನಂತರ ಅಡ್ವಾನ್ಸ್ಡ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟು. ಇದೆಲ್ಲ ಆದಮೇಲೆ ನಿಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಆದಮೇಲೆ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅದಾದ ನಂತರ ಇಂಟರ್ವ್ಯೂ ಮಾಡ್ತಾರೆ. ಓಕೆನಾ? ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನೇನು ಟೆಸ್ಟು ಎಷ್ಟೆಷ್ಟು ಮಾರ್ಕ್ಸ್ ಸಿಗಿರುತ್ತೆ ಇದೆಲ್ಲನೂ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ಅದನ್ನು ಓದ್ಕೊಂಡು ಅದಾದ ನಂತರನೇ ಅರ್ಜಿಯನ್ನು ಹಾಕ್ಕೊಳ್ಳಿ. ನೋಟಿಫಿಕೇಶನ್ ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ಮುಂದೆ ತಿಳಿಸ್ಕೊಡ್ತೀನಿ. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅಂತ ನೋಡೋದಾದ್ರೆ ಸೈಂಟಿಫಿಕ್ ಅಸಿಸ್ಟೆಂಟ್ B ಹುದ್ದೆಗೆ ₹54,162, ಸ್ಟೈಫಂಡ್ರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ ₹24,000, ಸ್ಟೈಫಂಡ್ರಿ ಟ್ರೈನಿ ಟೆಕ್ನಿಷಿಯನ್ ಹುದ್ದೆಗೆ ₹26,000, ಅಸಿಸ್ಟೆಂಟ್ ಗ್ರೇಡ್ 1 HR F&A C&MM ಹುದ್ದೆಗೆ ₹39,015, ನರ್ಸ್ ಹುದ್ದೆಗೆ ₹68,697, ಟೆಕ್ನಿಷಿಯನ್ ಅಂದರೆ ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆಗೆ ₹39,015 ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನೇನು ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಮುಂಚೆನೇ ಹೇಳಿದ ಹಾಗೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಂಡ ನಂತರ ಅರ್ಜಿ ಹಾಕೋದು. ಯಾಕೆ ಅಂತ ಹೇಳಿದರೆ ತಪ್ಪುಗಳಾಗೋ ಸಾಧ್ಯತೆ ಕಡಿಮೆ ಇರುತ್ತೆ ನೋಟಿಫಿಕೇಶನ್ ಓದ್ಕೊಂಡ್ರೆ, ಅದಕ್ಕೋಸ್ಕರ. ಸೆಕೆಂಡು, ನೀವು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಹಾಕೋಬೇಕಾಗತ್ತೆ. ಸೊ ಆನ್ಲೈನ್ನಲ್ಲಿ ಇಮೇಲ್ ID ಮೊಬೈಲ್ ನಂಬರ್ ಎಲ್ಲ ಫಿಲ್ ಮಾಡ್ತೀರಲ್ಲ ಅದನ್ನು ಕರೆಕ್ಟಾಗಿ ಮಾಡಿ. ನಿಮಗೇನಾದ್ರು ಜಾಬ್ ಸಿಕ್ಕರೆ ಮೇಲ್ ಅಥವಾ SMS ಕಳಿಸ್ತಾರೆ. ಸೊ ಕರೆಕ್ಟಾಗಿ ಮೆನ್ಷನ್ ಮಾಡೋದು ಮರಿಬೇಡಿ. ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ಸು ಅಂತ ಕೇಳಿದ್ರೆ ID ಪ್ರೂಫಿಗೆ ಆಧಾರ್ ಕಾರ್ಡು, ವೋಟರ್ ID ಅಥವಾ ಪಾನ್ ಕಾರ್ಡು, ಏಜ್ ಪ್ರೂಫಿಗೆ SSLC ಮಾರ್ಕ್ಸ್ ಕಾರ್ಡು, ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು ಇವೆಲ್ಲ ಇಟ್ಕೊಳ್ಳಿ. ರೆಸ್ಯೂಮೆ ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲಿಕೇಶನಲ್ಲಿ ಕೇಳಿದ್ರೆ ಅಟ್ಯಾಚ್ ಮಾಡಬಹುದು. ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಅರ್ಜಿ ಆನ್ಲೈನ್ ಮುಖಾಂತರ ಹಾಕೋಬೇಕು ಅಂತ ಹೇಳಿದೆ ಅಲ್ವಾ. ಅಪ್ಲಿಕೇಶನ್ ಲಿಂಕ್ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ವಾಟ್ಸಪ್ ಚಾನಲ್ನ ಜಾಯಿನ್ ಆದರೆ ನಿಮಗೆ ಅಪ್ಲಿಕೇಶನ್ ಲಿಂಕು ಅದೇ ವಾಟ್ಸಪ್ ಚಾನಲ್ನಲ್ಲಿ ಸಿಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದ್ರದ್ದೆಲ್ಲದನ್ನು ಸ್ಕ್ಯಾನಡ್ ಕಾಪೀಸ್ ಇಟ್ಕೊಳ್ಳಿ. ನೀವು ಪ್ರಿಂಟ್ಔಟ್ ತಗೊಂಡ್ರೆ ಉಪಯೋಗ ಇಲ್ಲ, ಆನ್ಲೈನಲ್ಲಿ ಅರ್ಜಿ ಹಾಕ್ತಿರೋದು ಅದಕ್ಕೋಸ್ಕರ. ನೆಕ್ಸ್ಟು ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನು ಕೂಡ ಇಟ್ಕೊಂಡಿರಿ. ಅರ್ಜಿಯಲ್ಲಿ ಕೇಳಿದ್ರೆ ಹಾಕೋಬಹುದು. ಅಪ್ಲಿಕೇಶನ್ ಫೀಸು ನಿಮ್ಮ ಕೆಟಗರಿಯ ಪ್ರಕಾರನೇ ಪೇ ಮಾಡಿ. ನಿಮ್ಮ ಕೆಟಗರಿಯ ಪ್ರಕಾರ ಪೇ ಮಾಡೋದಕ್ಕೆ ಕೇಳಿರೋದ್ರಿಂದ SC ST ಆಗಿದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, PWD ಆಗಿದ್ರೆ ನಿಮ್ಮ ಡಿಸೆಬಿಲಿಟಿ ಸರ್ಟಿಫಿಕೇಟ್ಸು, ಮತ್ತು ಎಕ್ಸ್ ಸರ್ವಿಸ್ ಮನಿಗೆ ನಿಮ್ಮ ಸರ್ಟಿಫಿಕೇಟ್ಸು, ಮತ್ತು ಫೀಮೇಲ್ ಅಪ್ಲಿಕೆಂಟ್ಸು ಮತ್ತು ಎಂಪ್ಲಾಯರ್ಸ್ ಅವರೆಲ್ಲ ಆದರೆ ಎಂಪ್ಲಾಯಿ ಸರ್ಟಿಫಿಕೇಟ್ ಅವೆಲ್ಲ ಇರಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಜನರಲ್ ಕ್ಯಾಂಡಿಡೇಟ್ಸ್ ಏನು ಬೇಕಾಗಿರೋದಿಲ್ಲ, OBSಗೂ ಅಷ್ಟೇ, EWSಗೂ ಏನು ಬೇಕಾಗಿರೋದಿಲ್ಲ. ಇದ್ದರೆ ಇಟ್ಕೊಂಡಿರಿ. ನೆಕ್ಸ್ಟ್ ಏನೇನು ಸ್ಟೆಪ್ಸ್ ಅಂತ ತಿಳ್ಕೊಂಡ್ರೆ ಎಲ್ಲ ಅಪ್ಲಿಕೇಶನ್ ಫಿಲಪ್ ಮಾಡಾದ್ಮೇಲೆ ಸಬ್ಮಿಟ್ ಮಾಡೋಣ ಕ್ಲಿಕ್ ಮಾಡ್ತಿರಲ್ಲ, ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ನಂಬರು, ರಿಕ್ವೆಸ್ಟ್ ನಂಬರ್ ಈ ಥರ ಏನಾದ್ರು ಬಂದರೆ ಅದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಯಾಕಂದರೆ ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಅದು ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 12 ಮಾರ್ಚ್ 2025, ಕೊನೆಯ ದಿನಾಂಕ 1 ಮಾರ್ಚ್ 2025. ಫೀ ಪೇ ಮಾಡೋದಕ್ಕೂ ಕೂಡ ಕೊನೆಯ ದಿನಾಂಕ ಅದೇ ಆಗಿರುತ್ತೆ. ನೆಕ್ಸ್ಟು ಅಫಿಷಿಯಲ್ ನೋಟಿಫಿಕೇಶನ್ ಏನೋ ಓದ್ಕೊಳ್ಳಿ ಅಂತ ಅವಾಗಲೇ ಹೇಳಿದೆ ಅಲ್ವಾ, ಅದು ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಆ ಟೆಲಿಗ್ರಾಮ್ ಚಾನಲ್ಗೆ ಹೋದರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಸಿಗುತ್ತೆ. ಪ್ರತಿಯೊಂದು ಜಾಬಿಗೂ ಅಫಿಷಿಯಲ್ ನೋಟಿಫಿಕೇಶನ್ ಟೆಲಿಗ್ರಾಮ್ನಲ್ಲೇ ಇರುತ್ತೆ. ಸೊ ಅದನ್ನು ಜಾಯಿನ್ ಆಗೋದು ಮರಿಬೇಡಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ npcilcareers.co.in. ಇದನ್ನು ನಾನು ನಿಮಗೆ ವಾಟ್ಸಪ್ ಚಾನಲ್ನ ಇದನ್ನು ಕೊಟ್ಟಿರ್ತೀನಿ. ಓಕೆನಾ? ಇವಾಗ ಯಾವ್ಯಾವ ಹುದ್ದೆಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೈಂಟಿಫಿಕ್ ಅಸಿಸ್ಟೆಂಟ್ B ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಸ್ಟೈಫಂಡ್ರಿ ಟ್ರೈನಿ ಹುದ್ದೆಗೆ ಡಿಪ್ಲೊಮೊ ಅಥವಾ BSc ಆಗಿರಬೇಕಾಗತ್ತೆ. ಸ್ಟೈಫಂಡ್ರಿ ಟ್ರೈನಿ ಟೆಕ್ನಿಷಿಯನ್ ಹುದ್ದೆಗೆ 12th ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನು ಹಾಕ್ಕೋಬಹುದು. ಅದೇ ಏನಾದರೂ ನೀವು ಅಸಿಸ್ಟೆಂಟ್ ಗ್ರೇಡ್ 1 HR ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ C&MM ಹುದ್ದೆಗೆ ಆಗ್ತಾ ಇದ್ರೆ ಡಿಗ್ರಿ ಆಗಿರಬೇಕಾಗುತ್ತೆ. ನೆಕ್ಸ್ಟು ನರ್ಸ್ ಹುದ್ದೆಗೆ 12th ಡಿಪ್ಲೊಮೊ ಆಗಿರಬೇಕಾಗುತ್ತೆ.
ಟೆಕ್ನಿಷಿಯನ್ ಎಕ್ಸ್ರೇ ಟೆಕ್ನಿಷಿಯನ್ ಹುದ್ದೆಗೆ 12th ಪಾಸ್ ಆಗಿದ್ದರೆ ನೀವು ಅರ್ಜಿಯನ್ನು ಹಾಕ್ಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ.